ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭರೇ ತಾಪತ್ರಯಾಪಹಂ. ಸತ್ಯಸಂಕಲ್ಪವದ್ಯುಕ್ತಃ ಸತ್ಯಸಂತುಷ್ಟಚಂದ್ರಮಾಃ ಪ್ರಾರ್ಥಿತಾ ಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದ. ಈ ದಿವಸ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಮಧ್ವಮತ ಎಂಬುವಂತಹ ದುಗ್ಧಾಬ್ಧಿಗೆ ಚಂದ್ರಮರಂತೆ ಇರುವಂತಹ ಸತ್ಯ ಸಂತುಷ್ಟ ತೀರ್ಥರ ಆರಾಧನಾ ಮಹೋತ್ಸವ ಮೈಸೂರಿನಲ್ಲಿ ಅವರ ವೃಂದಾವನ ಇದೆ. ಮಧ್ವಮತಕ್ಕೆ ಕಲಶಪ್ರಾಯರಾಗಿರ್ತಕ್ಕಂಥ ಮಹಾ ಯತಿಗಳಾಗಿದ್ದವರು ಅವರು. ಅವರ ಸ್ಮರಣೆಯೇ ಮಹಾಸುದಿನ ಅಂತ ತಿಳ್ಕೊಳ್ಬೇಕು. ಸತ್ಯಸಂತುಷ್ಟ ತೀರ್ಥರ ವಿಷಯ ಅವ್ರು ಒಂದೇ ಒಂದು ಮಾತನ್ನ ನಾವು ನೋಡ್ಬಿಡೋಣ. ಏನು ಅಂತಂದ್ರೆ, ನಮ್ಮ ಮಹಾಗುರುಗಳಾಗಿರ್ತಕ್ಕಂತಹ ಸತ್ಯಾತ್ಮ ತೀರ್ಥರ ಬಾಯಲ್ಲಿ ಕೇಳಬೇಕ್ರಿ. ಸತ್ಯಸಂತುಷ್ಟ ತೀರ್ಥರ ಬಗ್ಗೆ ಅವ್ರು ಹೇಳ್ತಾರೆ, ಸತ್ಯಂ ಯಸ್ಥಾಪಯನ್ ವಾದೇ ಸಂತುಷ್ಟೋ ವೃಷಭದ್ದ ಬಲಿ ಸತ್ಯ ಸಂತುಷ್ಟ ನಾಮಾನಾಂ ಯತಿರಾಜಂ ತಮಾಶ್ರಯೇ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಂದರೆ, ಅವರ ಪೂರ್ವಾಶ್ರಮದಲ್ಲಿ ಅವ್ರ ಹೆಸರು ಗೂಳಿ ಬಾಳಾಚಾರ್ಯರು ಅಂತ ಅವ್ರ ಹೆಸರು. ಎಂತಹ ಪರಮತ ನಿರಾಕರಣ ಸಂದರ್ಭ ಸ್ವಮತ ಪ್ರತಿಷ್ಠಾಪನಾ ಕಾರ್ಯ ಅಂತ ಆದರೆ, ಅಂತಹ ಸಂದರ್ಭದಲ್ಲಿ ಗೂಳಿ ಥರ ನುಗ್ತಾ ಇದ್ರಂತೆ. ಅತ್ಯಂತ ಸಂತುಷ್ಟರಾಗಿ ಬಹಳ ಉಮೇದಿನಿಂದ ಹೋಗಿ ಅಲ್ಲಿ ಅದನ್ನು ಗೆದ್ದು ಬರ್ತಾ ಇದ್ರು. ಅಷ್ಟು ಅದಕ್ಕೋಸ್ಕರ ಅವಾಗಲೇ ಅವರು ಅಷ್ಟು ಸಂತುಷ್ಟರಾಗಿದ್ದರು ಮಧ್ವಮತ ಸ್ಥಾಪನೆಯನ್ನು ಮಾಡೋದ್ರಲ್ಲಿ. ಅಂತಹ ಸತ್ಯ ಸಂತುಷ್ಟ ತೀರ್ಥರು, ಅವರನ್ನು ಆಶ್ರಯ ಮಾಡಬೇಕು ನಾವು ಅಂತ ಹೇಳಿ ನಮ್ಮ ಸ್ವಾಮಿರಾಜರು ಯತಿರಾಜರಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರು ಪಂಚಪದ್ಮಿ ಅನ್ನುವಂತಹ ಆ ಸತ್ಯ ಸಂತುಷ್ಟ ತೀರ್ಥರ ಸ್ತೋತ್ರವನ್ನು ಮಾಡಬೇಕಾದ್ರೆ ಇದನ್ನು ಹೇಳ್ತಾರೆ. ಅಂತಹ ಸತ್ಯ ಸಂತುಷ್ಟ ತೀರ್ಥರನ್ನು ನೆನೆಯೋದೇ ಮಹಾಸುದಿನ. ಅವರ ಅನುಗ್ರಹ ಎಲ್ಲರಿಗೂ ಕೂಡ ಉಂಟಾಗಲಿ ಅಂತ ಹೇಳಿ ಆ ಸತ್ಯ ಸಂತುಷ್ಟ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಮೂಲರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.